ತರುಣ KN. Correct. Manoj Naik. Correct. Shiva KP. Correct. Pradeep sir. Basuraj sir. ಸರಿ. Prabhavati miss. ಭಾಗ್ಯ ಮಿಸ್. ಸರ್ ಇದು ನಮ್ಮ ಸರ್ ಹೋದ ವರ್ಷ ಒಂದು ಸ್ಪರ್ಧೆ ಇತ್ತಲ್ಲ ಸರ್, ಯಾರು ಧ್ವನಿ ನೋಡಿ ಮಕ್ಕಳನ್ನ ಗುರುತಿಸ್ತಾರೆ ಅಂತ. ಆ ರೀತಿ ನಮ್ಮ ಸರ್ ಆ ಕಲೆ ಹೊರ ಹಾಕಿದಾಗ ನನಗೆ ನನ್ನಲ್ಲಿ ಏನು ಕಲೆ ಇರ್ಬೋದು ಅಂತ ಒಂದು ಯೋಚನೆ ಮಾಡಿದೆ ಸರ್. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಂದು ರೂಮಲ್ಲಿರ್ಬೇಕಾರೆ ನಾನೀಗ ನಮ್ಮ ಟೀಚರ್ಸ್ ಮುಂದೆ ಯಾವಾಗೂ ತಲೆ ತಗ್ಸ್ಕೊಂಡಿರ್ತಿದ್ದೆ ಸರ್. ಆ ಟೈಮಲ್ಲಿ ಹಾಗೆ ನೋಡ್ತಾ ಹೋಗ್ತಾ ಬರ್ತಾ ಎಲ್ಲರದು ಕಾಲು ನೋಡ್ತಾ ಅವ್ರ ಮೂಮೆಂಟಲ್ಲಿ ಇಂಥವ್ರೆ ಅಂತ ನೋಡ್ಕೊತಿದ್ದೆ ಸರ್. ಅದಾದ ತಕ್ಷಣ ಈಗ ಮೊದಲು ಇನ್ಸ್ಪೈರ್ ಆಗಿದ್ದು ನಮ್ಮ ಸರ್ ನೋಡಿ ಸರ್. ಅಂದರೆ ಈಗ ನನಗೆ ಯಾರನ್ನಾರು ನೋಡಿದಾರಾಗಿರ್ಬೋದು ಅಥವಾ ಹೊರಗಡೆ ಏನಾರು ಥಿಂಗ್ಸ್ ನೋಡಿರೋದಾಗಿರ್ಬೋದು, ಒಂದು ಸರಿ ನೋಡಿದ್ರೆ ಸಾಕು ಸರ್. ಅದು ಹೀಗೆ ಒಂದೊಂದು ಸರಿ ಏನಾರು ನೋಡಿದರೆ ಹಾಗೆ ಬಂದು ನಾನು ಅದನ್ನ ಸ್ಕೆಚ್ ಹಾಕ್ತೇನೆ ಸರ್, ಡ್ರಾಯಿಂಗ್ ಕೂಡ ಮಾಡ್ತೀನಿ ಸರ್. ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರುಪುರ ಶಿವಮೊಗ್ಗ ಹೊಸನಗರ ತಾಲೂಕಿನ ವಿದ್ಯಾರ್ಥಿ ಅಂತ 10ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂತಹ ಭುವನ್ ಎಸ್, ಮೂಲತಃ ಸೊರಬ ತಾಲೂಕು ಮಂಗರ್ಷಿಕೊಪ್ಪ ಗ್ರಾಮದ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ. ನಮ್ಮ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ. ಓದಿನಲ್ಲೂ ಕೂಡ ಭಾಳ ಚುರುಕಿದ್ದು ಆಟ ಪಾಠಗಳಲ್ಲಿ ಭಾಳ ಉತ್ತಮವಾದಂತಹ ಸಾಧನೆಯನ್ನು ತೋರ್ತಾ ಇದ್ದಾನೆ. ಈ ವಿದ್ಯಾರ್ಥಿಯ ಒಂದು ವಿಶೇಷವಾದ ಕೌಶಲ್ಯ ಏನಪ್ಪ ಅಂದರೆ, ವಿದ್ಯಾರ್ಥಿ ಮುಖ ನೋಡಿದಲೇ ಇಲ್ಲಿರ್ತಕ್ಕಂಥ ತನ್ನ ಸಹಪಾಠಿಗಳಾಗಿರ್ಬೋದು ಮತ್ತು ತನ್ನ ಶಿಕ್ಷಕರನ್ನು ಮುಖ ನೋಡಿದಲೇ ಕೇವಲ ಅವರ ಪಾದಗಳನ್ನು ನೋಡಿಬಿಟ್ಟು ಗುರುತಿಸುವಂತಹ ವಿಶೇಷವಾದಂತಹ ಕೌಶಲ್ಯವನ್ನು ಹೊಂದಿದ್ದಾನೆ. ಸರ್ ಭುವನ್ ಮಾಡೋದು ತುಂಬ ಖುಷಿ ಆಯಿತು. ಒಳ್ಳೆ ಟ್ಯಾಲೆಂಟ್ ಇದೆ ಅವನಿಗೆ. ಯಾರಿಗೋ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಹುಡ್ಸಿರ್ತಾನೆ ದೇವರು. ಇವನಿಗೆ ಅದೊಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ ದೇವರು. ಅವ್ನು ನೋಡಿದರೆ ತುಂಬ ಖುಷಿಯಾಗುತ್ತೆ. ತುಂಬ ಒಳ್ಳೆಯನು. ಎಲ್ಲರೂ ಕೊಟ್ಟೋಗು ಎಷ್ಟು ಚೆನ್ನಾಗಿರ್ತಾನೆ ಅಂದರೆ, ಎಲ್ಲರೂ ಕೊಟ್ಟೋಗು ಹೊಂದಾಣಿಕೆಯಲ್ಲಿರ್ತಾನೆ. ಯಾವತ್ತೂ ಒಬ್ರು ಕೊಟ್ಟೋಗು ಜಗಳ ಮಾಡಿಲ್ಲ ಅಂಥ ವ್ಯಕ್ತಿ. ಆಮೇಲೆ ನಮ್ಮ ಸ್ಕೂಲ್ ಬಗ್ಗೆ ಹೇಳಬೇಕು. ನಮ್ಮ ಸ್ಕೂಲ್ ಟೀಚರ್ಸು ಪ್ರತಿಯೊಬ್ಬರು ಕಲೆನೂ ಹೊರಗೆ ಹಾಕ್ತಾರೆ. ನನ್ನ ಫ್ರೆಂಡ್ ಭುವನ್ ಅಂತ ಹೇಳಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ಅವನೇನೆಂದರೆ ಎಲ್ಲರ ಹತ್ರ ನಮ್ಮ ಥರ ನಾವಾದರೆ ಒಂದಿಬ್ಬರ ಜೊತೆ ಫ್ರೆಂಡ್ಲಿ ಆಗಿರ್ತೀವಿ. ಅವ್ನು ಇಡೀ ಸ್ಕೂಲ್ ಹತ್ರ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರ ಹತ್ರ ತುಂಬ ಖುಷಿಯಾಗಿ ಬೆರೀತಾನೆ. ಎಲ್ಲರ ಹತ್ರನೂ ಅವ್ನು ಕ್ಲೋಸ್ ಆಗಿದ್ದಾನೆ. ಅವನೊಂದು ಸತಿ ಅವ್ರ ಕಾಲು ನೋಡಿದ್ರೆ ಸಾಕು, ಅವನು ಆ ಕಾಲ್ ಶೇಪ್ ಹೇಗಿದೆ, ಅವ್ರಿಗೆ ಬೆರಳೆಲ್ಲ ಹೇಗಿದೆ ಅಂತ ಅವ್ನ ಬುದ್ಧಿಶಕ್ತಿಯಲ್ಲಿ ಹೆಂಗೆ ಹಿಡ್ಕೊತಾನೆ ಅಂದರೆ, ಅವನಿಗೆ ಅದು ಮತ್ತೆ ಅವ್ನು ನೋಡಿದ ತಕ್ಷಣ ಸಾಕು ಅವರೇ ಅಂತ ಅವ್ನು ಕಂಡುಹಿಡಿತಾನೆ. ಸತತ 4 ವರ್ಷದಿಂದ ನಾನು ಅಧ್ಯಕ್ಷರಾಗಿ ಇಲ್ಲಿ ಇವ್ರ ಜೊತೆಗೆ ಶಾಲೆಯ ಒಳ್ಳೆಯದರಲ್ಲಿ ಭಾಗವಹಿಸ್ಕೊಂಡು ಬರ್ತಾ ಇದ್ದೀನಿ. ಹೋದ ವರ್ಷ ನಮ್ಮ ಪ್ರಾಂಶುಪಾಲರಾದಂಥ ಯೋಗೀಶ್ ಎಚ್ ಹೆಬ್ಬಳಗೆರೆ ಅವರು ಧ್ವನಿ ಮೂಲಕ ವಿದ್ಯಾರ್ಥಿಗಳನ್ನು ಗುರುತಿಸ್ತಾ ಇದ್ದರು. ಅದು ನಮಗೆ ಒಂದು ಆಶ್ಚರ್ಯವಾಗಿತ್ತು, ಹೇಗಪ್ಪ ಇದು ಇಷ್ಟೊಂದು ಮಕ್ಕಳನ್ನು ಗುರುತಿಡಿತಾರೆ ಅಂತ. ಆಗ ಆ ಪ್ರೇರಣೆಗೊಂಡಂಥ ಭುವನ್ನನ ವಿದ್ಯಾರ್ಥಿ ಇವತ್ತು ಎಲ್ಲ ಹುಡುಗರ ಪಾದಗಳನ್ನು ನೋಡಿ ಕಂಡುಹಿಡಿತಾನೆ ಅಂದರೆ ಒಂದು ಅದ್ಭುತವೇ ಸರಿ ಇದು.